ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉತ್ತರ ಕನ್ನಡದಲ್ಲಿ ಬೆಳ್ಳಂಬೆಳಗ್ಗೆ ಜವರಾಯ ಅಟ್ಟಹಾಸ ಮೆರೆದಿದ್ದಾನಂತೆ. ಈ ಅಪಘಾತದ ಸಂದರ್ಭದಲ್ಲಿ ಸ್ಥಳದಲ್ಲೇ 6 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅಪಘಾತದ ಭೀಕರತೆ ಎಷ್ಟು ಮಟ್ಟಿಗಿದೆ ಅಂತ. ಉತ್ತರ ಕನ್ನಡದಲ್ಲಿ ಬೆಳ್ಳಂಬೆಳಗ್ಗೆ ಜವರಾಯನ ಅಟ್ಟಹಾಸ. ಲಾರಿ ಮತ್ತು ಕ್ರೂಸರ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಸ್ಥಳದಲ್ಲೇ 6 ಜನ ಸಾವಿಗೀಡಾಗಿದ್ದಾರೆ. ಕ್ರೂಸರ್ನಲ್ಲಿದ್ದ 6 ಜನ ಕೂಡ ಸ್ಪಾಟ್ ಡೆತ್ ಅಂತೆ. ಸ್ಥಳದಲ್ಲೇ ದುರ್ಮರಣ. ಧರ್ಮಸ್ಥಳ ಮಂಗಳೂರು ಪ್ರವಾಸಕ್ಕೆ ಹೋಗಿದ್ದ ಯುವಕರು ಸ್ಪಾಟ್ ಡೆತ್ ಆಗಿದ್ದಾರೆ. ಯಲ್ಲಾಪುರ ತಾಲೂಕಿನ ಬಳಗಾರ್ ಸಮೀಪ ಹೆದ್ದಾರಿಯಲ್ಲಿ ಆಗಿರುವ ಘಟನೆ ಇದು. ಡಿಕ್ಕಿ ರಭಸಕ್ಕೆ ಕ್ರೂಸರ್ ವಾಹನ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಅಂತೆ. ಅಂದ್ರೆ ಕಂಡು ಹಿಡಿಯಕ್ಕಾಗಲ್ಲ ವಾಹನವನ್ನ ಅಂತ. ಸಂಜೀವ್ ಅಂಗಡಿ 33 ವರ್ಷ, ಬಸವರಾಜ್ 48 ವರ್ಷ, ಅಭಿಷೇಕ್ ಈಶ್ವರ್, ಅಕ್ಷಯ್ 26 ವರ್ಷ, ಅಭಿಷೇಕ್ 26 ವರ್ಷ, ಎಲ್ಲರೂ ಕೂಡ 30 ವರ್ಷದ ಒಳಗಿನವರೇ. ಮೃತರು ಧಾರವಾಡ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಪ್ರವಾಸಕ್ಕೆ ಹೋಗಿದ್ರಂತೆ ಸ್ನೇಹಿತರು. ಬಟ್ ಪ್ರವಾಸ ಮುಗಿಸಿ ವಾಪಸ್ ಆಗ್ತಾ ಇದ್ದ ಸಂದರ್ಭದಲ್ಲೇ ಈ ಅಪಘಾತ ಸಂಭವಿಸಿ ಸ್ಥಳದಲ್ಲೇ 6 ಜನ ಯುವಕರು ಕೂಡ ಕ್ರೂಸರ್ನಲ್ಲಿ ಪ್ರವಾಸ ಮಾಡಿದ್ರು. ಬಟ್ ಸ್ಥಳದಲ್ಲೇ ಸಾವಿಗೀಡಾಕಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಅಪಘಾತದ ಭೀಕರತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ದೃಶ್ಯಗಳಿಂದ ಅರ್ಥ ಆಗ್ತಾ ಇದೆ. ಲಾರಿ ಮತ್ತು ಕ್ರೂಸರ್ ಬೆಳ್ಳಂಬೆಳಗ್ಗೆ ಆಗಿರೋದ್ರಿಂದ ನಿಂತ್ರೆಯ ಮಂಪರು ಯಾರು ತಪ್ಪು ಓವರ್ಟೇಕ್ ಮಾಡೋದಕ್ಕೆ ಹೋದ್ರಾ ಅಥವಾ ಅದು ಸ್ಥಳ ಇದೆಯಲ್ಲ ಅದೇನಾದ್ರೂ ಡೇಂಜರ್ ಝೋನಾ, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಬಟ್ ಕರ್ವಿಂಗ್ ಅಂತ ಅನ್ಸುತ್ತೆ ದೃಶ್ಯ ನೋಡ್ತಾ ಹೋದ್ರೆ. ಓವರ್ಟೇಕ್ ಮಾಡುವ ಸಂದರ್ಭದಲ್ಲಿ ಆಗಿರುವಂತಹ ಅಪಘಾತ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಬಟ್ ಇನ್ನಷ್ಟೇ ಮಾಹಿತಿ ಸಿಗಬೇಕು. ದೃಶ್ಯ ನೋಡ್ತಾ ಇದ್ದೀರಲ್ಲ, ಯಲ್ಲಾಪುರದಲ್ಲೇ ಆಗಿರುವ ಘಟನೆ ಇದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಫ್ತಾಬ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಫ್ತಾಬ್, ಎಕ್ಸಾಕ್ಟ್ಲಿ ಎಷ್ಟೊತ್ತಿಗೆ ಆಗಿರೋದು ಘಟನೆ ಮತ್ತು ಅಪಘಾತ ಕಾರಣ ಏನು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಆ ಸ್ಪಾಟ್ ಬಗ್ಗೆ ವಿವರ ಕೊಡೋದಾದ್ರೆ. ಶ್ರುತಿ ಅವರೇ, ಇದು ಬೆಳಗ್ಗಿನ ಜಾವ ಸುಮಾರು 4 ರಿಂದ 5 ಗಂಟೆ ಸುಮಾರಿಗೆ ಆಗಿರೋದಂತ ಮಾಹಿತಿ ಲಭ್ಯವಾಗಿದೆ. ಪ್ರಥಮದಲ್ಲಿ ಇದು ಇವರು ಧಾರವಾಡದಿಂದ ಯಲ್ಲಾಪುರ ಮಾರ್ಗವಾಗಿ ಇದಕ್ಕೆ ಗೋಕರ್ಣ ಮತ್ತು ಧರ್ಮಸ್ಥಳ ಹಾಗೂ ಮಂಗಳೂರು ಆ ಸೈಡ್ ಪ್ರವಾಸಕ್ಕೆ ಹೋಗ್ತಾ ಇದ್ರಂತೆ. ಒಟ್ಟು ಈ ಕ್ರೂಸರ್ ನಲ್ಲಿ 9 ಜನ ಇದ್ರು. ಇದು ಬೆಳಗ್ಗೆ ಅಲ್ಲಿಂದ 3 ಜನ, ಅದರೊಳಗೆ 6 ಜನ ಡೆತ್ ಆಗಿದ್ದಾರೆ, 3 ಜನ ಗಂಭೀರ ಗಾಯವಾಗಿದ್ದಾರೆ. ಆ 3 ಜನಕ್ಕೆ ಈಗ ಸದ್ಯಕ್ಕೆ ಅಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ನಮ್ಗೆ ಬಂದಿದ್ದ ಮಾಹಿತಿ ಪ್ರಕಾರ ಬೆಳಗ್ಗಿನ ನೆತ್ತಿರಿಕಣ್ಣಲ್ಲಿ ಇದು ಸ್ವಲ್ಪ ಇದಾಗಿ ಆಕ್ಸಿಡೆಂಟ್ ಆಗಿದೆ, ಹೋಗಿ ಲಾರಿಗೆ ಡಿಕ್ಕಿ ಹೊಡೆದಿದ್ದಾರೆ ಅಂತ. ಒಟ್ಟು ಇವರು ಎಲ್ಲರೂ ಗೆಳೆಯರು ಮತ್ತು ಸ್ವಿಗ್ಗಿ ಕಂಪನಿಯಲ್ಲಿ, ಧಾರವಾಡ ಮೂಲದ ಸ್ವಿಗ್ಗಿ ಕಂಪನಿಯಲ್ಲಿ ಪಾರ್ಟ್ ಟೈಮ್ ಆಗಿ ಇವರು ಕೆಲಸ ಮಾಡ್ತಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಓಕೆ ಅಫ್ತಾಬ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನನ್ನ ಆಗೋ ಒಂದು ಅರ್ಧ ಗಂಟೆ ಎಲ್ಲ